ವೆಲ್ಕಮ್ ಟು ಸೌಮ್ಯ ಗೌಡ ಚಾನಲ್. ಸೊ ಈ ದಿನ ನಾನು ನಿಮ್ಗೆ ನೋಡಿಸ್ಬೇಕು ಅಂದ್ಕೊಂಡಿರೋದು ಬಜ್ಜಿ ಮೆಣಸಿನ್ಕಾಯಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ನೋಡಿ ಯಾವ ರೀತಿ ಇದೆ ಬಜ್ಜಿ ಮೆಣಸಿನ್ಕಾಯಿ ಅಂತ ನೋಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಾನು ನಿಮಗೆ ಈ ದಿನ ಮೆಸ್ಸಾಕಿ ಬೆಳೆಯುವಂಥ ಬಜ್ಜಿ ಮೆಣಸಿನ್ಕಾಯಿ ಗಿಡನ ನೋಡಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬೆಳೀತಾ ಇದೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂದ್ಬಿಟ್ಟು, ಎಷ್ಟು ಮೇಲಕ್ಕಿದೆ ಅಂತ ಸಹ ನೋಡಿ, ಯಾವ ರೀತಿ ಹೂವು ಬಿಟ್ಟಿದೆ, ಯಾವ ರೀತಿ ಕಾಯಿ ಬಿಟ್ಟಿದೆ ಅಂದ್ಬಿಟ್ಟು. ಇದನ್ನು 4-5 ಸಲ ಕಿತ್ತಿದ್ದಾರೆ. ಸೊ ಆದರೂ ಚೆನ್ನಾಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಈ ಥರ ಬೆಳೆ ಮಾಡಿ. ಈಸಿ ಬೆಳೆ, ಕೈ ತುಂಬ ದುಡ್ಡು ಬರುತ್ತೆ. ನೋಡಿ ಯಾವ ರೀತಿ ಮೆಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಅದು ಇನ್ನೂ ಯಾವ ರೀತಿ ಮಾಡಿದ್ದಾರೆ ಏನು ಅಂದ್ಬಿಟ್ಟು ತೋಟದ ಮಾಲೀಕರೊಂದಿಗೆ ಮಾತನಾಡೋಣ. ಅದಕ್ಕೂ ಮೊದಲು ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ನೋಡಿಸ್ತಾ ಇರ್ತೀನಿ. ಸ್ವಲ್ಪ ಝೂಮ್ ಮಾಡಿ ಸಹ ನೋಡಿಸ್ತೀನಿ ಬಜ್ಜಿ ಮೆಣಸಿನ್ಕಾಯಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಯಾವ ಸೀಸನಲ್ಲಿ ಹಾಕಿದ್ರೆ ಬೆಟರು ಮತ್ತು ಯಾವ ರೀತಿ ಹಾಕಿದ್ರೆ ಬೆಟರ್ ಅಂದ್ಬಿಟ್ಟು ಅವ್ರ ಜೊತೆನೇ ಮಾತನಾಡೋಣ. ಸೊ ನೀವು ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು, ಮತ್ತು ಇದಕ್ಕೆ ಯಾವ್ಯಾವ ರೋಗಗಳು ಬರುತ್ತೆ ಮತ್ತು ಯಾವ ರೀತಿ ಕಾಯಿ ಇರುತ್ತೆ ಅನ್ನೋದು ಸಹ ಅವ್ರ ಜೊತೆಲಿ ಮಾತನಾಡಿ ತಿಳ್ಕೊಳ್ಳೋಣ. ಸೊ ನೀವು ಹಾಕಿದರೆ ಮತ್ತು ನೀವು ಈ ಥರ ಬೆಳೆ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಬಜ್ಜಿ ಮೆಣಸಿನ್ಕಾಯಿ ಅಂದ್ಬಿಟ್ಟು. ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ದಿನ ಬೆಳೆ ಮತ್ತು ಯಾವ ರೀತಿ ಬೆಳೀತಾರೆ ಮತ್ತು ಅದನ್ನು ಕೊಯ್ತಾರಾ ಇಲ್ಲ ಅದ್ರ ಬಗ್ಗೆ ಸಹ ನಾವು ಅವ್ರ ಜೊತೆ ಮಾತನಾಡಿ ತಿಳ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಬಜ್ಜಿ ಮೆಣಸಿನ್ಕಾಯಿ ಇದೆ ಅಂದ್ಬಿಟ್ಟು. ಸೊ ಇದು ಯಾವ್ಯಾವ ಸೀಸನಲ್ಲಿ ಹಾಕ್ತಾರೆ ಅಂತ ಸಹ ನಾವು ಮಾತನಾಡೋಣ. ಮತ್ತು ಇವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಮೆಣಸಿನ್ಕಾಯಿ ನೋಡ್ತಿದ್ರೆ, ಈ ಬಜ್ಜಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಅವರು ಎಷ್ಟು ಎಕರೆ ಹಾಕಿದ್ದಾರೆ ಏನು ಅಂದ್ಬಿಟ್ಟು ಸಹ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಾನು ತೋಟನ ಮಾತ್ರ ಒಮ್ಮೆ ನೋಡಿಸ್ತೀನಿ, ಮತ್ತು ಅವ್ರು ಸಿಗ್ತಾರೆ, ಅವ್ರ ಜೊತೆ ಮಾತನಾಡೋಣ. ಫ್ರೆಂಡ್ಸ್, ಈ ಥರ ಬಜ್ಜಿ ಮೆಣಸಿನ್ಕಾಯಿ ಗಿಡ ಹಾಕ್ಕೊಳ್ಳಿ ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಸಹ ನೋಡಿ. ಇವರಿಗೆ ಯಾರು ಗೈಡೆನ್ಸ್ ಕೊಟ್ಟರು ಅಂತ ಸಹ ನಾವು ತಿಳ್ಕೊಳ್ಳೋಣ. ಮತ್ತು ಇದರಿಂದ ಲಾಭ ಬಂತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಥರ ಕ್ವಶನ್ಸ್ ಹಾಕಿ ಅವ್ರ ಜೊತೆ ಮಾತನಾಡಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನನಗೆ ಗೊತ್ತಿದ್ದಾಗೆ ಈ ಬೆಳೆ ತುಂಬ ಚೆನ್ನಾಗಿದೆ. ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಒಂದು ಮೆಸ್ಸಲ್ಲಿ ಮಾಡೋದ್ರಿಂದ ರೋಗ ಸ್ವಲ್ಪ ತಡೆಗಟ್ಬೋದಂತೆ. ಆಚೆ ಮಾಡೋದಕ್ಕೂ ಮೆಸ್ಸಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಸಹ ನಮ್ಗೆ ಹೇಳಿದ್ರು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ, ಅವರು ಫಸ್ಟು ಬೆಡ್ ಹಾಕೋತಾವಿಂದನೂ ಅವ್ರಿಗೆ ಬಂದಿರೋ ಅಂತಹ ಲಾಭದವರೆಗೂ ಮತ್ತು ಹಾಕಿರೋ ಬಂಡವಾಳ ಪ್ರತಿಯೊಂದು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಮತ್ತು ರೋಗ ತಡೆಗಟ್ಟೋದಕ್ಕೋಸ್ಕರ ಅವರು ಚೆಂಡು ಹೂವು ಸಹ ಹಾಕಿದ್ದಾರೆ. ಚೆಂಡು ಹೂವು ಹಾಕೋದ್ರಿಂದ ಎಲ್ಲ ಬೆಳೆಗಳಲ್ಲೂ ಸ್ವಲ್ಪ ರೋಗ ನಿಯಂತ್ರಣ ಮಾಡ್ಬೋದು. ಒಮ್ಮೆ ನೀವು ಹಾಕಿ. ತುಂಬ ರೈತರಿಗೆ ಇದ್ರ ಬಗ್ಗೆ ಅನುಭವ ಇರುತ್ತೆ. ಈ ಅನುಭವನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ಯಾವ್ಯಾವ ಟೈಮಲ್ಲಿ ಔಷಧಿ ಹೊಡಿತಾರೆ ಅನ್ನೋ ಸಹ ನಾವು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಏಕೆಂದರೆ ಅವರ ಒಪಿನಿಯನ್ ತಿಳ್ಕೊಂಡೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ನಾನು ತೋಟ ನೋಡಿಸ್ತೀನಿ, ಅವರ ಅಭಿಪ್ರಾಯ ಅವರೊಂದಿಗೆ ಮಾತನಾಡಿ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂದ್ಬಿಟ್ಟು. ಅವ್ರು ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಅನುಭವ ಇದೆ ಅಂತ ನನ್ನ ಅಭಿಪ್ರಾಯ ಅಂದ್ಕೊಳ್ತೀನಿ. ಸೊ ನೋಡಿ ಯಾವ ರೀತಿ ಅವರು ಬೆಳೆನ ಮೇಂಟೈನ್ ಮಾಡಿದ್ದಾರೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬೆಳೆ ತುಂಬ ಚೆನ್ನಾಗಿದೆ. ಅವರು ಎಷ್ಟು ದಿನಕ್ಕೊಮ್ಮೆ ಕೀಳ್ತಾರೆ ಅಂತ ಸಹ, ಮತ್ತು ಅವ್ರಿಗೆ ಎಷ್ಟು ರೇಟ್ವರೆಗೂ ಸಿಕ್ಕಿದೆ, ಈಗ ಅದು KG ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಳ್ಳೋಣ. ನೋಡಿ ಔಷಧಿ ಹೊಡೆಯೋದಕ್ಕೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ. ನೋಡಿ
ಚೆಂಡು ಹೂವು ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ಬಜ್ಜಿ ಮೆಣಸಿನ್ಕಾಯಿ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇದನ್ನು ಆಗಾಗ ಕಟ್ತಾ ಇರ್ತಾರಂತೆ, ಯಾಕೆಂದರೆ ಇದು ಮೆಸ್ ಎಷ್ಟು ಉದ್ದ ಇದೆಯೋ ಮೆಸ್ ಎಷ್ಟು ಮೇಲಕ್ಕೆ ಹಾಕಿದ್ರೋ ಅಷ್ಟು ದೊಡ್ಡ ಗಿಡ ಆಗುತ್ತಂತೆ. ಅದಕ್ಕಾಗಿ ಈ ಥರ ಟೈನಲ್ಲಿ ಕಟ್ತಿರ್ತಾರಂತೆ. ಮತ್ತು ಕಿತ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ. ಮತ್ತು ಕಿತ್ಕೊಳ್ಳೋದೆಲ್ಲ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಎಷ್ಟು ದಿನಕ್ಕೊಮ್ಮೆ ಕಿತ್ಕೊಳ್ತಾರೆ ಅಂದ್ಬಿಟ್ಟು. ಬಜ್ಜಿ ಮೆಣಸಿನ್ಕಾಯಿ ಈ ತೋಟ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಜನ ಬಜ್ಜಿ ಮೆಣಸಿನ್ಕಾಯಿ ಕೃಷಿ ಮಾಡ್ತಾರೆ, ಅದನ್ನು ಅಂದ್ಕೊಳ್ತೀನಿ ನಾನು. ನೀವು ಹಾಕೋರಾದರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ತೊಗೊಂಡೋಗೋರು ಪ್ರತಿಯೊಂದು ಒಳ್ಳೆಯದನ್ನೇ ತೊಗೊಂಡೋಗ್ತಾರೆ, ಸ್ವಲ್ಪ ಬೆಂಡಿರೋದು ಈ ಥರದ್ದು ಯಾವುದನ್ನು ತೊಗೊಂಡೋಗಲ್ಲ. ಅದನ್ನು ಎಲ್ಲನೂ ಲೋಕಲಲ್ಲಿ ಮಾರಾಟ ಮಾಡ್ಕೊಳ್ತಾರಂತೆ. ನೋಡಿ ಮೆಸ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಮೆಸ್ಗಾದ ಬಂಡವಾಳ ಎಷ್ಟು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು, ಏಕೆಂದರೆ ತುಂಬ ಬಜ್ಜಿ ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ ಏನೂ ಇಲ್ಲ ಅಂದರೆ ಒಂದು 20 kg ಅಷ್ಟು ಬರೋಷ್ಟು ಶಕ್ತಿ ಇದೆ ಅದಕ್ಕೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು. ಯಾವ ಟೈಮಲ್ಲಿ ಔಷಧಿ ಹಾಕಿ ಹೊಡಿತಾರೆ ಮತ್ತು ಯಾವ ಟೈಮಲ್ಲಿ ಹೊಡೆದಿದ್ರು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಮೆಸ್ ಮೇಲೆವರೆಗೂ ಇದೆಯಲ್ವ, ಅಲ್ಲಿವರೆಗೂ ದೊಡ್ಡ ಗಿಡ ಆಗುತ್ತಂತೆ. ಇದು ಅಷ್ಟು ದೊಡ್ಡ ಗಿಡಗಳಾಗುತ್ತಂತೆ. ಸೊ ಇದು ಒಂದೇ ಬೆಳೆ ಅಂದರೆ ಇದನ್ನು ಕೊಯ್ಯೋದಿಲ್ಲ, ಕಿತ್ತಾಕ್ತಾರಂತೆ. ಒಂದು ಬೆಳೆ ಆದಮೇಲೆ ಅದನ್ನು ಕಿತ್ತಾಕ್ತಾರಂತೆ, ಇದನ್ನು ಕಟಾವು ಮಾಡೋದಿಲ್ಲ. ಅದನ್ನು ಸಹ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನೋಡಿ ನಾನು ತೋಟ ಎಲ್ಲ ಓಡಾಡಿದ್ದೀನಿ. ನೋಡಿ ಇಲ್ಲಿ ಮಾತ್ರ ಆ ಥರ ಕಾಣಿಸಿದೆ ನನಗೆ. ಇನ್ನೆಲ್ಲಿ ಈ ಥರ ರೋಗ ನನಗೆ ಕಾಣಿಸೇ ಇಲ್ಲ. ಅಲ್ಲಲ್ಲಿ ಕೆಂಪು ಬಿಟ್ಬಿಟ್ಟು ಇರುತ್ತಲ್ವ, ಅದನ್ನು ಅವರು ಕೀಳದೆ ಬಿಟ್ಟಿರೋದು ಮಾತ್ರ ಕೆಂಪಾಗುತ್ತಂತೆ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಕೀಳೋವಾಗ ನಾವು ನೋಡ್ಕೊಂಡು ಕೀಳಬೇಕು. ಬೈ ಚಾನ್ಸ್ ಬಿಟ್ಟಿದ್ದು ಕೆಂಪಾಗುತ್ತೆ ಅಂತ ಅವರು ನನಗೆ ಹೇಳಿದ್ರು. ಅದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ನಾವು. ಅವರ ಒಪಿನಿಯನ್ ನಮಗೆ ಚೆನ್ನಾಗಿ ಗೊತ್ತಾದ್ರೇ ಅದು ನಮಗೂ ಒಂದು ಸ್ವಲ್ಪ ಗೊತ್ತಾಗೋದು. ಅನುಭವ ಇರೋರನ್ನ ಕೇಳಿದ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಮತ್ತು ಅಲ್ಲಲ್ಲಿ ಬಿದ್ದಿರುತ್ತಲ್ವ, ಅವರು ನೋಡಿಕೊಂಡು ಕಿತ್ತಾಗಿರ್ತಾರೆ. ಯಾವುದಾದ್ರೂ ಪ್ರಾಬ್ಲಮ್ ಇರೋದನ್ನ ನೋಡಿ, ರೋಗ ಇರೋದನ್ನ ನೋಡಿ ಕಿತ್ತುಬಿಟ್ಟಿರ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನೋಡಿ ಫ್ರೆಂಡ್ಸ್, ಅವರು ಯಾವ ರೀತಿ ಕಡ್ಡಿ ಕೋಲು ಉಣಿದ್ದಾರೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರಲ್ಲ. ಬೆಡ್ ಯಾವ ರೀತಿ ಮಾಡಿದ್ದಾರೆ, ಕೋಲು ಯಾವ ರೀತಿ ಉಣಿದ್ದಾರೆ, ಟೈನ್ ಯಾವ ರೀತಿ ಕಟ್ಟಿದ್ದಾರೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನನಗೆ ನೋಡಿ ಮಳೆ ಸಹ ಬಿದ್ದಿದೆ, ಅದೇ ಟೈಮಲ್ಲಿ ನಾನು ಶೂಟ್ ಮಾಡಿರೋದು. ಇದೇ ಥರ ವಿಡಿಯೋ ಬೇಕಂದರೆ ನನ್ನ ಚಾನಲ್ ಫಾಲೋ ಆಗಿ. ಹಾಳಾಗಿ ಹೋಗಿರೋ ಯಾವುದೂ ಒಂದು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಸ್ಟ್ರೈಟಾಗೇ ಇದ್ದಾವೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರ ನೇಮು ಎಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದ್ಬಿಟ್ಟು. ನಿಮ್ಗಿಷ್ಟ ಆದರೆ ಸೌಮ್ಯಗೌಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದನ್ನು ಫಾಲೋ ಆಗಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಪ್ರತಿಯೊಂದು ಬನ್ನಿ ಅವರೊಂದಿಗೆ ಹೋಗಿ ಮಾತನಾಡಿ ತಿಳ್ಕೊಳ್ಳೋಣ. ಅವರೇ ನೋಡ್ಸ್ಕೊಂಡು ಹೋಗ್ತಿದ್ದಾರೆ ಕಾಯಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿಸ್ತಾ ಇದ್ದಾರೆ. ನೋಡಿ ನಾನು ಕೇಳಿದೆ ಕೆಂಪುದು ಯಾಕೆ ಇದೆ ಅಂತ ಹೇಳಿದೆ. ಅದು ಬಿಟ್ಬಿಟ್ಟಿರೋದಮ್ಮ, ಅದು ಆ ಥರ ಆಗಿರೋದಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳಿದ್ರು. ನೋಡಿ ನೋಡಿಸ್ತಿದ್ದಾರೆ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಬೆಳೆ ಮಾತ್ರ. ಆ ರೆಡ್ ಕಲರ್ ಕೇಳಿದ್ದಕ್ಕೆ ಬಿಟ್ಟಿರೋದಕ್ಕೆ ಮಾತ್ರ ಆ ಥರ ಆಯಿತು ಅಂತ ಹೇಳಿದರೆ. ಅವ್ರ ಜೊತೆ ಇನ್ನೂ ಹೋಗ್ತಾ ಮಾತನಾಡೋಣ ಬನ್ನಿ. ಅಣ್ಣ, ಈ ತೋಟದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಿಮ್ಮ ಹೆಸರೇನಣ್ಣ? ರಮೇಶ್. ಈ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಎಕರೆ ಹಾಕಿದ್ದೀರಾ? 1 ಎಕರೆ. 1 ಎಕರೆ ಹಾಕಿದ್ದೀರಾ? ಇಷ್ಟು ದಿನಕ್ಕೆ ಎಷ್ಟು ಬಂಡವಾಳ ಹಾಕಿದ್ದೀರಾ? ಇದ್ರಿಗೆಲ್ಲ ಒಂದು 4 ಲಕ್ಷ ಹಾಕಿದ್ದೀವಿ. 4 ಲಕ್ಷ. ಈ ಬಜ್ಜಿ ಮೆಣಸಿನ್ಕಾಯಿಗೆ 4 ಲಕ್ಷ ಹಾಕಿದ್ದೀರಾ? ಇದು ಎಷ್ಟು ದಿನ ಬೆಳೆ? 1 ವರ್ಷ ಬೆಳೆ. 1 ವರ್ಷ ಬೆಳೆ. 1 ವರ್ಷವರೆಗೂ ಕೊಯ್ತಾ ಇರುತ್ತಾ? ಕೊಯ್ತಾ ಇರ್ತದೆ.
ಗೊಬ್ಬರ ಕೊಟ್ಟು ನ್ಯಾಯವಾಗಿ ಔಷಧಿ ಹೊಡೆದ್ರೆ ಬರ್ತದೆ 1 ವರ್ಷ. 1 ವರ್ಷ ಬರುತ್ತಾ? ಎಷ್ಟು ದಿನಕ್ಕೊಂದ್ಸಲ ಔಷಧಿ ಹೊಡಿತೀರಾ? ನಾವು ಒಂದು 6 ದಿವ್ಸಕ್ಕೊಂದ್ಕಿತ ಹೊಡಿತೀವಿ. 6 ದಿನಕ್ಕೊಂದು ಹೊಡಿತೀರಾ? ಗೊಬ್ಬರ ಫಸ್ಟಲ್ಲೇ ಹಾಕ್ತೀರಾ ಮತ್ತೆ ಮತ್ತೆ ಹಾಕ್ತೀರಾ? ಇಲ್ಲ, ಗೊಬ್ಬರ ಫಸ್ಟೇ ಕೊಟ್ಟಿದ್ದೀರಿ. ಡಿಪ್ ಗೊಬ್ಬರ ಮಾತ್ರ ಅವಾಗ ಕೊಟ್ಕೊಬೇಕು, ವಾರ ಕೊಟ್ಕೊಬೇಕು. ಇನ್ನು ತಿಪ್ಪೆ ಗೊಬ್ಬರ ಫಸ್ಟಲ್ಲಿ ಮಾತ್ರ ಫಸ್ಟ್ ಕೊಟ್ಟಿರ್ತೀರಿ. ಫಸ್ಟಲ್ಲಿ ಕೊಟ್ಟಿರ್ತೀರಿ. ಈಗ ರೇಟ್ ಎಷ್ಟಿದೆ? 30 ರೂಪಾಯಿ ಇದೆ. 30 ರೂಪಾಯಿ ಇದೆ. ಅಂದರೆ ಇನ್ನೂ ಎಷ್ಟು ರೇಟ್ವರೆಗೂ ಹೋಗ್ಬೋದು? 30 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ 70 ರೂಪಾಯಿ ಇತ್ತು ಅಂತ ಹೇಳ್ತಾ ಇದ್ದೀರಲ್ವಾ? ಸೊ ಸಡನ್ನಾಗಿ ಇಳಿದುಬಿಟ್ಟ. ಇದರಿಂದ ಏನಾದರೂ ನಿಮಗೆ ಲಾಭ ಸಿಕ್ಕಿದೆಯಾ ಅಣ್ಣ? ಇಲ್ವಲ್ಲ. ಇದನ್ನು ಕೀಳೋದು ಎಲ್ಲ ಎಷ್ಟು ದಿನಕ್ಕೊಂದ್ಸಲ ಕೀಳ್ತೀರಾ? 10 ದಿವ್ಸಕ್ಕೊಂದ್ಕಿತ. 10 ದಿವಸಕ್ಕೊಂದು ಕೀಳ್ತೀರಾ? ಮೆಣಸಿನ್ಕಾಯಿಗೆ ಯಾವ ರೋಗ ಬರುತ್ತೆ ಅಣ್ಣ? ಸ್ವಲ್ಪ ನಂಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಚುಕ್ಕೆ ರೋಗ. ಸುಕ್ಕೆ ರೋಗ ಬರ್ತದೆ. ತ್ಯಾಮ್ ಜಾಸ್ತಿ ಆದ್ರೆ ಕಾಯೆಲ್ಲ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಅಂದರೆ ರೆಡ್ ಕಲರ್ ಬರುತ್ತೆ? ರೆಡ್ ಅಲ್ಲ ಬರಲ್ಲಮ್ಮ, ಒಂಥರ ಮಚ್ಚೆ ಬರ್ತದೆ. ಮಚ್ಚೆ ಬಂದರೆ ತಗೊಳಲ್ಲ. ಈ ಮೆಸ್ಗೆ ಎಷ್ಟು ಬಂಡವಾಳ ಹಾಕಿದ್ದೀರಣ್ಣ? ಮತ್ತೆ ಬಜ್ಜಿ ಮೆಣಸಿನ್ಕಾಯಿಗೆ ಎಷ್ಟು ಬಂಡವಾಳ ಹಾಕಿದ್ದೀರಾ? ಈ ಮೆಸ್ ಮಾತ್ರ ಕಡ್ಡಿ ಮೆಸ್ ಮಾತ್ರ 2 ಲಕ್ಷ. 2 ಲಕ್ಷ. ಅದು ಬಿಟ್ಟು ಇದಕ್ಕೆ ಹಾಕಿರೋದು ಒಂದು 4 ಲಕ್ಷ ಹಾಕಿದ್ದೀರಾ? ಎಲ್ಲ ಸೇರಿ ಒಂದು 4 ಲಕ್ಷ. 4 ಲಕ್ಷ ಹಾಕಿದ್ದೀರಾ. ಇದು 1 ಎಕರೆ ಮಾತ್ರ ಇದೆಯಾ? 1 ಎಕರೆ ಇದೆ. ಮೇಲೆ ಕ್ಯಾಪ್ಸಿಕಮ್ ಇದೆ. ಹೌದಾ? ಇದರಿಂದ ಏನಾದರೂ ನಿಮಗೆ ಹಾಕಿರೋ ಲಾಭ ಬಂದಿದೆ? ಲಾಭ ಬರ್ತದೆ. ಅದರ ಬಜ್ಜಿ ಮೆಣಸಿನ್ಕಾಯಿ ಇದ್ರ ಬಗ್ಗೆ ಅನುಭವ ಇದೆಯಣ್ಣ ನಿಮಗೆ? ಮತ್ತು ಇದಕ್ಕೆ ಔಷಧಿ ಹಾಕ್ತಿರಲ್ಲ, ಅದ್ರ ಬಗ್ಗೆ ನಿಮಗೆ ಅನುಭವ ಇದೆಯಾ? ನಿಮಗೆ ಯಾರಾದರೂ ಮಾಹಿತಿ ಕೊಡ್ತಾರಾ ನಿಮಗೆ? ಬರ್ತಾರೆ. ಕಿರಣ್ ಅಂತ ಒಬ್ರು ಇದ್ದಾರೆ, ಅವ್ರು ಬಂದು ನೋಡ್ತಾರಾ? ಈ ತೋಟಕ್ಕೆ ಬಂದು ನೋಡ್ತಾರಾ? ನೋಡಿ ಅದಕ್ಕೆ ಯಾವ್ದು ಔಷಧಿ ಬೇಕೋ ಅದೇ ಬರ್ಕೊಡ್ತಾರೆ, ತಗೊಂಬರ್ಬೇಕಷ್ಟೇ. ಸರಿ, ಥ್ಯಾಂಕ್ ಯು ಅಣ್ಣ. ಓಕೆ. ಯಾವುದನ್ನ ಚುಕ್ಕೆ ರೋಗ ಏನಾದರೂ ಬಂದಿದೆಯಾ ನೋಡಿಸಿ? ನೋಡ್ಬೇಕಂದ್ರೆ ನೋಡಿಸ್ತದೆ. ಅವಾಗ ಇದು ಬೊಬ್ಬೆ ಬಂದ್ಬಿಟ್ಟಿರ್ತದೆ. ಇನ್ನು ದೊಡ್ಡದಾಗುತ್ತಣ್ಣ? 8 ಗಂಟೆ ಹೋಗ್ತದೆ. ಮೇಲೆವರೆಗೂ ಹೋಗುತ್ತಾ? ಸಿಗುರು ಬಂದು ಬರ್ತಾ ಇರ್ತದೆ ಕಾಯಿ. ಓ, ಇದೇ ಚಿಗುರು ಬರುತ್ತೆ. ಕಟಾವು ಮಾಡ್ತೀರಾ? ಕಟಾವು ಮಾಡಲ್ಲ. ಈ ಥರ ಯಾಕಣ್ಣ ಸಾಯೋದು? ನೋಡಿ, ಈ ಥರ ಬರ್ತದೆ, ಇದು ಬರ್ತದೆ, ಇದು ಬರ್ತದೆ. ಇದನ್ನು ಬೊಬ್ಬೆ ರೋಗನ? ಬೊಬ್ಬೆ ರೋಗ ಬರ್ತದೆ. ಅಂದ್ರೆ ಕೃಷಿ ಬಗ್ಗೆ ನಿಮಗೆ ಅವೇರ್ನೆಸ್ ಇದೆ? ಅವರು ಬರ್ತಾರೆ. ನಾವು ಇವತ್ತೆಲ್ಲ ನೋಡಿ, ಇದು ಕ್ಯಾಪ್ಸಿಕಮ್ ಮೇಲೆ ಇರ್ತದೆ. ಎಲ್ಲ ಕಿತ್ತು ಬಿಸಾಕಿದ್ದೀರಿ ನೀವು. ಇವಾಗ ಔಷಧಿ ಚೆನ್ನಾಗಿ ನೋಡಿ ಇಟ್ಟಿರೋದಕ್ಕೆ ಕಡಿಮೆ ಬರೋ ಕಾಣಿಸ್ತಾ ಇರೋದು. ಇನ್ನು ಎಷ್ಟು ವರ್ಷ ಬರ್ತೈತೆ ಅಣ್ಣ? 2 ವರ್ಷ ಬರ್ತದೆ. 2 ವರ್ಷ ಇರುತ್ತೆ. ಅವಾಗ ಕೊಟ್ಟಿದ್ದಲ್ಲ, ಇನ್ನೂ ಸಿಕ್ಕಿಲ್ಲ. ಅದು ಅವ್ರು ಬೋಲ್ತಿರೋದು ಅದ್ರ ವಯಸ್ಸು ಮುಗಿಸ್ತದೆ. ನೀವು ಬಿಟ್ಟಿರೋದು ಅದು ರೆಡ್ ಕಲರ್ ಬರುತ್ತಾ? ನೋಡಿ, ಇವಾಗ ಮೊನ್ನೆ ಕಾಯಿ ತೆಗ್ದಿದ್ದಾರೆ ನೋಡಿ, ಹಂಗೆ ಬಿಟ್ಬಿಡ್ತಾರೆ, ಅದು ರೆಡ್ ಬರ್ತದೆ. ನೋಡಮ್ಮ, ಹಿಂಗೆ ಬಂದ್ಬಿಡ್ತದೆ ಕಾಯಿನೇ. ಆಗುತ್ತದೆ. ಅದು ರೋಗ. ಇದು ರೋಗನಾ? ಇದನ್ನ ಕೀಳ್ತಾ ಇರ್ತೀರ ಅವಾಗವಾಗ? ನೋಡಿ, ಹಂಗೆ ಬರ್ತದೆ. ಈ ಥರ ರೋಗ ಬರುತ್ತೆ. ತ್ಯಾಮ್ ಜಾಸ್ತಿ ಆದ್ರೇನು ಹಂಗೆ ಬರ್ತದೆ. ತೇವ ಜಾಸ್ತಿ ಆದರೆ ಆ ಥರ ಬರುತ್ತೆ. ತ್ಯಾಮ್ ಜಾಸ್ತಿ ಆದರೆ ಬರ್ತದೆ. ಗೊಬ್ಬರ ಕೊಟ್ಟರೆ ಬರ್ತದೆ. ಗೊಬ್ಬರ ಜಾಸ್ತಿ ಕೊಟ್ಟರೆ ಬರುತ್ತಾ?